ನಮಸ್ಕಾರ ವೀಕ್ಷಕರೇ, ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಇಷ್ಟೊತ್ತಿಗೆ ಬಿಟ್ಕೊಟ್ಬಿಟ್ಟಿದ್ದಿದ್ರೆ GBA ಎಲೆಕ್ಷನ್ ಬಗ್ಗೆ ಯಾವುದೇ ಗೊಂದಲ ಇರ್ತಿರಲಿಲ್ಲ. ನೋಡ್ರಿ, ಪಕ್ಷ ಸಂಘಟನೆ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಬೇಕು, ಟ್ರಬಲ್ ಶೂಟರ್ ಆಗಿ ವರ್ಕ್ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಬೇಕು, ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಗೊಂದಲ ಇದ್ರೂ ಅದನ್ನ ಬಗೆಹರಿಸೋಕ್ಕೆ ಡಿ ಕೆ ಶಿವಕುಮಾರ್ ಬೇಕು, ಯಾವುದೇ ರಾಜ್ಯದಲ್ಲಿ ಎಲೆಕ್ಷನ್ ಆಗಬೇಕು ಅಂದರೂ ಕಾಂಗ್ರೆಸ್ಗೆ ಮಾಸ್ಟರ್ ಮೈಂಡ್ ಆಗಿ ಡಿ ಕೆ ಶಿವಕುಮಾರ್ ಬೇಕು. ಆದರೆ ಮುಖ್ಯಮಂತ್ರಿ ಸ್ಥಾನ ಅಂತ ಬಂದಾಗ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು. ಇಲ್ಲಿ ಡಿ ಕೆ ಶಿವಕುಮಾರ್ CM ಆಗಬೇಕಾ, ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ, ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಆದರೆ ಪಕ್ಷ ಸಂಘಟನೆಗಾಗಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಸೀನಿಯರ ಡಿ ಕೆ ಶಿವಕುಮಾರ್ ಸೀನಿಯರ ಅಂದರೆ ಡಿ ಕೆ ಶಿವಕುಮಾರೇ ಸೀನಿಯರು. ಡಿ ಕೆ ಶಿವಕುಮಾರು ಸುಮಾರು 45 ವರ್ಷಗಳಿಂದ ಪಕ್ಷ ಸಂಘಟನೆ ಮಾಡ್ಕೊಂಡು ಜೈಲಿಗೆ ಹೋದ್ರು ತಲೆ ಕೆಡಿಸ್ಕೊಳ್ಳದೇನೆ ಪಕ್ಷವನ್ನು ಸಂಕಷ್ಟದ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ತಗೊಂಡು KPCC ಅಧ್ಯಕ್ಷ ಸ್ಥಾನವನ್ನು ತಗೊಂಡು ಪಕ್ಷವನ್ನು ಸಿಂಗಲ್ ಹ್ಯಾಂಡಾಗಿ ಅಧಿಕಾರಕ್ಕೆ ತಂದವ್ರೆ. ಎಸ್, ಆಬ್ವಿಯಸ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಕೂಡ ಇದೆ. ಆದ್ರೀಗ ಸಮಯವೇ ಉತ್ತರ ಕೊಡುತ್ತೆ, ಟೈಮ್ ವಿಲ್ ಆನ್ಸರ್ ಅನ್ನೋ ಚರ್ಚೆಗಳ ನಡುವೆ ಕುರ್ಚಿ ಯಾರಿಗೆ ಏನೋ ಉಳಿಯುತ್ತೋ ಉಳಿಯಲ್ವೋ ಗೊಂದಲಗಳ ನಡುವೆ ಡಿ ಕೆ ಶಿವಕುಮಾರ್ ಯಾಕೆ ಇಂಟ್ರೆಸ್ಟ್ ತಗೊಂಡು ಎಲ್ಲ ಮಾಡಬೇಕು ಅನ್ನೋ ಪ್ರಶ್ನೆ. ಆ ಟನಲ್ಲು ಪ್ರಾಜೆಕ್ಟು ಏನೋ ಅಲ್ಲಿಗೆ ನಿಂತೋಗ್ಬಿಟ್ಟೈತೆ. ಲೋಕಲ್ ಬಾಡಿ ಎಲೆಕ್ಷನ್ಗಳು ಡಿ ಕೆ ಶಿವಕುಮಾರ್ ಅಂತಾರಂತೆ. ಡಿ ಕೆ ಶಿವಕುಮಾರ್ ಕಡೆಯವರು ಅಣ್ಣ ಎಲ್ಲದಕ್ಕೂ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿದ್ದಾರೆ, ಅಧಿಕಾರ ಮಾತ್ರ ಬೇರೆಯವ್ರಿಗೆ ಹಂಗಾಗಿ ಸೈಲೆಂಟ್ ಆಗ್ಬಿಟ್ಟವ್ರೆ ಅಂತ. ಆದರೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿಲ್ಲ. GBA ಎಲೆಕ್ಷನ್ ನಡೆಯೋದು ಫಿಕ್ಸ್. ನಾನು ಹೇಳ್ತಾ ಇಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಕೆಲಸ ನೋಡ್ರೆ ಗೊತ್ತಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಸ್ಥಳೀಯ ಸಂಸ್ಥೆ ಚುನಾವಣೆ ZP TP ಆಗಿರ್ಬೋದು, ಹಾಗೆಯೇ GBA ಎಲೆಕ್ಷನ್ ಆಗಲೇಬೇಕನ್ನೋ ಕಾರಣಕ್ಕಾಗಿ ಪಣ ತೊಟ್ಟಿದ್ದಾರೆ. GBA ಚುನಾವಣೆಗೆ ಸಂಬಂಧಪಟ್ಟಂತೆ ಮತದಾರರ ಪಟ್ಟಿಯಲ್ಲಿ ಇರುವಂಥ ಲೋಪದೋಷಗಳನ್ನು ಆದಷ್ಟು ಬೇಗ ಸರಿಪಡಿಸಿ ಅಂತ ಚುನಾವಣಾ ಆಯುಕ್ತರಿಗೆ, ರಾಜ್ಯ ಚುನಾವಣಾ ಆಯುಕ್ತರಾದಂಥ ಸಂಗ್ರೇಶಿ ಅವರನ್ನು ಭೇಟಿಯಾಗಿ ಮನವಿಯನ್ನು ಸಲ್ಲಿಸೋರೆ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಉದ್ದೇಶ ಏನು? ಎಲೆಕ್ಷನ್ ಆಗಬೇಕ್ರಿ, ರಿಸಲ್ಟ್ ಬಗ್ಗೆ ಮನುಷ್ಯ ತಲೆ ಕೆಡಿಸ್ಕೊಳ್ಳಲ್ಲ, ಅಟೆಂಪ್ಟ್ ಅಷ್ಟೇ ಮುಖ್ಯ, ಎಲೆಕ್ಷನ್ ಮಾಡೇ ಮಾಡ್ತೀವಿ ಅನ್ನೋಕೋರೆ. ಒಂದು ಕಡೆ ರಾಮಲಿಂಗಾರೆಡ್ಡಿ, ಇನ್ನೊಂದು ಕಡೆ ರಿಜ್ವಾನ್ ಅರ್ಷದ್, ಹಾಗೆ MLCಗಳಾದಂಥ ಪುಟ್ಟಣ್ಣ, DK ಸುರೇಶ್, DK ಶಿವಕುಮಾರ್ ಇವರ ನೇತೃತ್ವದ ನಿಯೋಗ ರಾಜ್ಯ ಚುನಾವಣಾ ಆಯುಕ್ತರನ್ನು ಭೇಟಿಯಾಗಿ ಆದಷ್ಟು ಬೇಗ ಮತದಾರರ ಪಟ್ಟಿ ಹಾಗೆಯೇ ರಿಸರ್ವೇಷನ್ನು ಅಥವಾ ಚುನಾವಣೆಗೆ GBA ಚುನಾವಣೆಗೆ ಸಂಬಂಧಪಟ್ಟಂಥ ಯಾವೆಲ್ಲ ಗೊಂದಲಗಳಿವೆ ಆದಷ್ಟು ಬೇಗ ಅದನ್ನು ಪರಿಹರಿಸಿ ಚುನಾವಣೆ ಮಾಡೋಕ್ಕೆ ನಾವು ರೆಡಿ ಅನ್ನೋ ಸಂದೇಶವನ್ನು ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳೈತೆ ಜೂನ್ 30ರೊಳಗೆ ಎಲೆಕ್ಷನ್ ಆಗಲೇಬೇಕು ಅಂತ. ಚುನಾವಣೆ ಆಗುತ್ತೆ, 100% ಆಗೇ ಆಗುತ್ತೆ. ಯಾರೆಲ್ಲ ಕಾರ್ಪೊರೇಟರ್ ಆಗಬೇಕು, ಯಾರೆಲ್ಲ ಮೇಯರ್ ಆಗಬೇಕು, ಯಾರೆಲ್ಲ ಕನಸು ಕಟ್ಕೊಂಡವ್ರೆ, ಖಂಡಿತವಾದ ಅವಕಾಶ ಇದೆ. ಚುನಾವಣೆಗೆ ನೀವುಗಳ ತಯಾರಿ ಮಾಡ್ಕೋಬೇಕಷ್ಟೇ. ಯಾಕಂದರೆ ಇದು ಡಿ ಕೆ ಶಿವಕುಮಾರ್ ಮಾಡಿರುವಂಥ ಶಪಥ. ವೀಕ್ಷಕರೇ, GBA ಚುನಾವಣೆ ಭವಿಷ್ಯ ಏನು? BJP JDS ಒಟ್ಟಾಗಿ ಹೋಗಬೇಕಾ? ಆಡಳಿತಾರೂಢ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ? ಇದು 2028ರ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ ಆಗುತ್ತಾ? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.